ನೋಡಿ ಫ್ರೆಂಡ್ಸ್, ಟೈಮು ಇವಾಗ 12:30 ಆಗಿದೆ. ನಮ್ಮದು ಸ್ಟಾಫ್ ನರ್ಸು, ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸು ಕರೆಕ್ಟಾಗಿ ಕೆಲಸ ಮಾಡಲ್ಲ, ನೈಟ್ ಡ್ಯೂಟಿಲಿ ಕೆಲಸ ಇರಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ನೋಡಿ, ಇಷ್ಟೊಂದು ಬ್ಲಡ್ ಟೆಸ್ಟ್ ಇದೆ. ಬೆಳಿಗ್ಗೆ 5 ಗಂಟೆಗೆ ಇಷ್ಟೊಂದು ಬ್ಲಡ್ ಡ್ರಾ ಮಾಡಬೇಕು. ಜೊತೆಗೆ ಬನ್ನಿ ತೋರಿಸ್ತೀನಿ, ಇಷ್ಟು ಪೇಷಂಟಿಗೆ GR ಬೇಸ್ ಮತ್ತು BP ಚೆಕ್ ಮಾಡಬೇಕು. ಎಷ್ಟು ಗಂಟೆಗೆ ಅಂತೀರಾ? 4:30ಗೆ. ಜೊತೆಗೆ ಮೆಡಿಕೇಷನ್ಸು ನೋಡಿ, ಇದಿಷ್ಟು ಮೆಡಿಕೇಷನ್ ಕೊಡೋಕ್ಕಿರುತ್ತೆ. ಜೊತೆಗೆ ಎಷ್ಟು ಪೇಷಂಟ್ಸ್ ಇದ್ದಾರೆ ಅಂತ ನೀವೇ ನೋಡಿ. ಫುಲ್ಲು ಒಂದು ಬೆಡ್ ಖಾಲಿ ಇಲ್ಲ, ಫುಲ್ಲು ದೊಡ್ಡ ಬೆಡ್ ಇದೆ. ಎಲ್ಲ ಪೇಷಂಟ್ಸು ಮಲ್ಕೊಂಡಿದ್ದಾರೆ. ಮೀನ್ಸ್ ನೋಡಿ, ಫ್ಲೂಯಿಡ್ ಹಾಕ್ಕೊಂಡಿದ್ದೀವಿ, ಫ್ಲೂಯಿಡ್ ಹೋಗ್ತಾ ಇದೆ. ಇಲ್ಲೊಂದು ಪೇಷಂಟ್ಸಿಗೆ ಲೂಸ್ ಮೋಷನ್ ಇದೆ, ಇವ್ರಿಗೂ ಗ್ಲೂಕೋಸ್ ಹಾಕ್ಕೊಂಡಿದ್ದೀವಿ. ಅಲ್ಲೊಂದು ಮೂಲಲ್ಲೊಂದು ಪೇಷಂಟ್ ಇದ್ದಾರೆ ನೋಡಿ, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ಮು, ಆಕ್ಸಿಜನ್ ಹಾಕ್ಕೊಂಡಿದ್ದೀವಿ. ಹೇಳ್ತಾರೆ ಏನು ಕೆಲಸನೇ ಮಾಡಲ್ಲ, ಮಲ್ಕೊಂಡಿರ್ತಾರೆ ಅಂತ. ನೋಡಿ, ನಮಗೆ ಸಪ್ರೇಟು ಒಂದು ರೂಮ್ ಕೂಡ ಇಲ್ಲ. ಈ ಥರ ಒಂದು ಬೆಡ್ ಕೊಡ್ತಾರೆ, ನಾವು ಇಲ್ಲೇ ಕೌಂಟ್ರಲ್ಲೇ ಮಲ್ಕೋಬೇಕು. ಪೇಷಂಟ್ ಕರೆದಾಗ ಇಮ್ಮಿಡಿಯೇಟಾಗಿ ಹೋಗಿ ಅಟೆಂಡ್ ಮಾಡಬೇಕು. ನಮ್ಮ ಮೇಲೆ ಕೆಲಸ ಮಾಡಲ್ಲ, ಹಾಗೆ ಹೀಗೆ ಅಂತಾರೆ. ಎಲ್ಲ ಕಡೆ ಒಂದೇ ಥರ ಇರಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲಿ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಇದೇ ಥರ ಎಲ್ಲರೂ ರೆಸ್ಪಾನ್ಸಿಬಿಲಿಟಿಯಿಂದ ಡ್ಯೂಟಿ ಮಾಡ್ತಾರೆ. ಸೊ ಕೆಲವೊಂದು ಸರಿ ಪಬ್ಲಿಕ್ ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ, ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡಿಕೊಂಡು. ಹೇಗಿರುತ್ತೆ ನೋಡಿ. ಇನ್ನೂ 12:30, ನಿದ್ದೆ ಮಾಡಿಲ್ಲ, ಇನ್ನೂ ಕೆಲಸ ಮಾಡ್ತಾನೇ ಇದ್ದೀವಿ. ಯಾರಾದರೂ ಸ್ಟಾಫ್ ನರ್ಸ್ ಇದನ್ನು ನೋಡಿದರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.